ಸಾಮಾಜಿಕ ಜಾಲತಾಣದಲ್ಲಿ ನನ್ನ ತೆರಿಗೆ ನನ್ನ ಹಕ್ಕು ಕ್ಯಾಂಪೇನ್ ನ್ಯಾಯಕ್ಕಾಗಿ ಧ್ವನಿ ಎತ್ತಿದ ಪ್ರಜ್ಞಾವಂತರಿಗೆ ಧನ್ಯವಾದ ಎಂದ ಸಿಎಂ. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ವಿಶೇಷ ಕಾರ್ಯಕ್ರಮ. ನಾನು ರೋಹಿತ್. ಕೇಂದ್ರದಿಂದ ಕರ್ನಾಟಕಕ್ಕೆ ನಿಜವಾಗ್ಲೂ ಅನ್ಯಾಯ ಆಗ್ತಾ ಇದೆಯಾ, ಮಲತಾಯಿ ಧೋರಣೆ ಮಾಡ್ತಾ ಇದೆಯಾ? ಯಾಕಂದ್ರೆ ಸಾಕಷ್ಟು ವಿಚಾರಗಳನ್ನ ಗಮನಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈ ಮುಂಚೆ ಕರ್ನಾಟಕದ ಮೇಲೆ ಹಿಂದಿ ಹೇರಿಕೆಯನ್ನ ಮಾಡಲಾಗಿತ್ತು, ಜೊತೆಗೆ ಟ್ಯಾಬ್ಲೋದಲ್ಲಿ ಕರ್ನಾಟಕಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಹೀಗೆ ಸಾಕಷ್ಟು ಉದಾಹರಣೆಗಳೊಂದಿಗೆ ಕೇಂದ್ರದಿಂದ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಇವತ್ತು ನನ್ನ ತೆರಿಗೆ ನನ್ನ ಹಕ್ಕು ಅನ್ನುವಂತ ಒಂದು ಕ್ಯಾಂಪೇನ್ ಅನ್ನ ಶುರು ಹಚ್ಕೊಂಡಿದ್ದಾರೆ ಟ್ವಿಟರ್ ನಲ್ಲಿ. ಇದಕ್ಕೆ ಸಿಎಂ ಕೂಡ ಸಾಥ್ ಕೊಟ್ಟಿದ್ರು, ಜೊತೆಗೆ ಟ್ವಿಟರ್ ನಲ್ಲಿ ಸಪೋರ್ಟ್ ಅನ್ನ ಕೂಡ ಮಾಡಿದ್ದಾರೆ. ಸಪೋರ್ಟ್ಗೆ ಮುಖ್ಯ ಕಾರಣ ಏನಿರಬಹುದು ಅಂತ ನೋಡಿದ್ರೆ ಡಿ.ಕೆ. ಶಿವಕುಮಾರ್ ಹಚ್ಚಿದಂತಹ ಕಿಡಿಯೂ ಕೂಡ ಕಾರಣವಾಗಿ, ಜೊತೆಗೆ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ರೇಣುಕಾಚಾರ್ಯಗೆ ಸವಾಲನ್ನ ಹಾಕಿದ್ದಾರೆ. ತೆರಿಗೆ ಹಂಚಿಕೆಯಲ್ಲಿ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಆಗ್ತಾ ಇರುವ ಅನ್ಯಾಯವನ್ನ ಖಂಡಿಸಿ ಕನ್ನಡಿಗರು ನಡೆಸ್ತಾ ಇರೋ ನನ್ನ ತೆರಿಗೆ ನನ್ನ ಹಕ್ಕು ಟ್ವಿಟರ್ ಅಭಿಯಾನಕ್ಕೆ ಸಿಎಂ ಸಿದ್ದರಾಮಯ್ಯ ಬೆಂಬಲವನ್ನ ಸೂಚಿಸಿದ್ದಾರೆ. ಕಳೆದ ಒಂದು ವಾರದಿಂದ ಈ ಕ್ಯಾಂಪೇನ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಲ್ಲಿದ್ದು ಪರ ವಿರೋಧಗಳ ಕುರಿತು ಭಾರಿ ಚರ್ಚೆ ಆಗ್ತಾ ಇದೆ. ಕನ್ನಡಿಗರು ಬೆವರು ಸುರಿಸಿ ಕಟ್ಟುವ ತೆರಿಗೆ ನಮ್ಮವರ ಕಷ್ಟಕಾಲಕ್ಕೆ ಉಪಯೋಗಕ್ಕೆ ಬರದೆ ಉತ್ತರ ರಾಜ್ಯಗಳ ಪಾಲಾಗ್ತಾ ಇದೆ. ಶ್ರಮದಿಂದ ಸದೃಢ ರಾಷ್ಟ್ರ ಕಟ್ಟುತ್ತಿರುವ ಕರ್ನಾಟಕವೇ ಭಾರತಕ್ಕೆ ಮಾಡೆಲ್. ನ್ಯಾಯಕ್ಕಾಗಿ ಧ್ವನಿ ಎತ್ತಿರುವ ನಾಡಿನ ಪ್ರಜ್ಞಾವಂತರಿಗೆ ನನ್ನ ಧನ್ಯವಾದಗಳು. ನಿಮ್ ಜೊತೆ ನಾನಿದ್ದೇನೆ. ನಮ್ಮೆಲ್ಲರ ಧ್ವನಿ ಒಟ್ಟಾದ್ರೆ ದಿಲ್ಲಿವರೆಗೂ ಕೇಳೋದು ಶತ ಸಿದ್ಧ ಅಂತ ಟ್ವೀಟ್ ಮಾಡಿ ಬೆಂಬಲವನ್ನ ಸೂಚಿಸಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ.ಕೆ. ಶಿವಕುಮಾರ್ಗೆ ಮಾಜಿ ಸಚಿವ ರೇಣುಕಾಚಾರ್ಯ ಸವಾಲನ್ನ ಹಾಕಿದ್ದಾರೆ. ಇದೇ ತಿಂಗಳು 7ನೇ ತಾರೀಕರಂದು ದೆಹಲಿಯಲ್ಲಿ ಪ್ರತಿಭಟನೆ ಮಾಡಲು ಹೊರಟಿದ್ದೀರಿ. ಯಾವ ಉದ್ದೇಶಕ್ಕೆ, ಯಾವ ಪುರುಷಾರ್ಥಕ್ಕೆ ಪ್ರತಿಭಟನೆ ಮಾಡ್ತಿದ್ದೀರಿ? ಮನಮೋಹನ್ ಸಿಂಗ್ 10 ವರ್ಷ ಪ್ರಧಾನಿಯಾಗಿದ್ದಾಗ ಎಷ್ಟು ಅನುದಾನ ಬಿಡುಗಡೆ ಮಾಡಿದ್ರು? ಮೋದಿ ಪ್ರಧಾನಿ ಆದ್ಮೇಲೆ ಎಷ್ಟು ಅನುದಾನ ಬಿಡುಗಡೆ ಮಾಡಿದ್ದಾರೆ? ನಾವು ಬಹಿರಂಗ ಚರ್ಚೆಗೆ ಸಿದ್ಧ, ನಮ್ಮ ಸವಾಲನ್ನ ಸ್ವೀಕಾರ ಮಾಡಿ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಜೊತೆಗೆ ಈ ಒಂದು ಕ್ಯಾಂಪೇನ್ಗೆ ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಸಾಥ್ ಕೊಟ್ಟಿವೆ. ರೂಪೇಶ್ ರಾಜಣ್ಣನಿಂದ ಹಿಡಿದು ಸಾಕಷ್ಟು ಮಂದಿ ಟ್ವಿಟರ್ ನಲ್ಲಿ ನನ್ನ ತೆರಿಗೆ ನನ್ನ ಹಕ್ಕು ಅನ್ನೋ ಹ್ಯಾಶ್ ಟ್ಯಾಗ್ ಅನ್ನ ಬಳಸಿ ಹೊಸ ಒಂದು ಕ್ರಾಂತಿಗೆ ಕಿಡಿಯನ್ನ ಹಚ್ಚಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ.